ಕುಮಾರಣ್ಣವರು ದೇವೇಗೌಡ ಅಪ್ಪಾಜಿ ರಮೇಶ್ ಅವರೆಲ್ಲ ಸೇರಿ ಏನು ಕೊಟ್ಟಿದ್ದಾರೆ ಆ ಒಂದು ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡಗಳು ಕಾರ್ಯಕರ್ತರು ಬರ್ತಾರೆ. ಅವರಿಗೆಲ್ಲ ಸಾವಕಾಶವಾಗಿ ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಜಾಗ ಇರಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಚೇರಿನ ನವೀಕರಣಗೊಳಿಸಿದ್ದೀವಿ. ಈ ಒಂದು ಕಚೇರಿ ಸದಾ ನಮ್ಮ ಒಂದು JDS ಪಕ್ಷದ ಕಾರ್ಯಕ್ರಮಗಳು ಮಾತ್ರನೇ ಸೀಮಿತವಾಗಿರುತ್ತೆ. ಬೇರೆ ಯಾವುದೇ ಕಾರ್ಯಕ್ರಮಗಳು ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವೇನೋ ಒಂದು ಪಕ್ಷವನ್ನು ಸಂಘಟನೆಗೊಳಿಸೋದಕ್ಕೆ ಇವತ್ತೇನು ಒಂದು ವ್ಯಾನ್ನು ನಾವು ರೆಡಿ ಮಾಡಿಟ್ಟಿದ್ದೀವಿ. ಅದನ್ನು ಡಿಜಿಟಲ್ ವ್ಯಾನ್ ಏನಿದೆ ಅದರಲ್ಲಿ ನಮ್ಮ ಪಕ್ಷದ ಮುಖಂಡರು ಮಾಡಿರುವಂಥ ಕಾರ್ಯಕ್ರಮಗಳನ್ನ ನಮ್ಮ ಬಸವನಗುಡಿ ಮತ್ತು ಪಶ್ಚಿಮ ಭಾಗದಲ್ಲಿ ಪ್ರಚಾರ ಪಡಿಸೋದು, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು 2028ಕ್ಕೆ ನಮ್ಮ ಕುಮಾರಣ್ಣವ್ರ ನಾಯಕತ್ವದ ಸರ್ಕಾರ ಬರಲೇಬೇಕು. ಏನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ ಅದನ್ನೆಲ್ಲ ಸಾರ್ವಜನಿಕ ತಿಳಿಸಬೇಕು ಅನ್ನೋ ಒಂದು ಇದರಿಂದಲೇ ನಾವು ಒಂದು ಡಿಜಿಟಲ್ ವ್ಯಾನ್ನ ಮಾಡಿದ್ದೀವಿ. ಸಾರ್ವಜನಿಕರಿಗೆ ನಮ್ಮ ಕುಮಾರಣ್ಣವರು ದೇವೇಗೌಡರ ಬಗ್ಗೆ ಮಾಡುವ ಕಾರ್ಯಕ್ರಮಗಳನ್ನು ತಿಳಿಸಿ ಕಾಂಗ್ರೆಸ್ ಸರ್ಕಾರ ಏನು ಜನಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅದನ್ನೆಲ್ಲ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ 28ಕ್ಕೆ ಕುಮಾರಣ್ಣವ್ರ ಸರ್ಕಾರ ಬರೋದೇ ನಮ್ಮ ಗುರಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ದಿವಸ ನಮ್ಮ ಈ ಒಂದು ಸಣ್ಣ ಕಚೇರಿನ ಪುನರಾರಂಭ. ಸರ್, ಜೊತೆಗೆ ಇವತ್ತು ನೈಸ್ ರೋಡ್ ಅವಧಿ ಮುಗಿದ್ರೂ ಕೋರ್ಟಲ್ಲಿ ಆರ್ಡರ್ ಆಗಿದೆ. ನಮ್ಮ ಪಕ್ಷದ ಕಡೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದನ್ನು ನಮ್ಮ ವರಿಷ್ಠರ ಮೂಲಕ ನಮ್ಮ ಪಕ್ಷದ ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ಇವಾಗ ಏನು ಬಿಡದಿ ಹೋರಾಟ ಮಾಡೋದು ಆ ರೀತಿ ಹೋರಾಟ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ನಾವು ಪ್ರಾರಂಭ ಮಾಡ್ತೀವಿ.